ನಮಸ್ಕಾರ ಸ್ನೇಹಿತರೆ, ರಮ್ಯಾ ಭಕ್ತಿಧ್ವನಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಜಗತ್ತಿನ ಅತ್ಯಂತ ಪವಿತ್ರ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದಾದ ಪೂರಿ ಜಗನ್ನಾಥ ದೇವಾಲಯ ಹೇಗೆ ಸ್ಥಾಪನೆಯಾಯಿತು? ಈ ದೇವಾಲಯದ ಹಿಂದೆ ಅಡಗಿರುವ ಪುರಾಣ ಕಥೆ ಏನು? ರಾಜ ಇಂದ್ರದ್ಯುಮ್ನನು ಈ ಮಹಾಕ್ಷೇತ್ರವನ್ನು ಹೇಗೆ ನಿರ್ಮಿಸಿದನು? ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವರ ಮರದ ವಿಗ್ರಹಗಳ ವಿಶೇಷತೆ ಏನು? ಈ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಭಾರತ ದೇವಾಲಯಗಳ ತವರೂರಾಗಿದೆ. ಪ್ರತಿ ಹಳ್ಳಿಯಲ್ಲೂ ಒಂದಲ್ಲ ಒಂದು ದೇವರ ದೇವಾಲಯಗಳಿದ್ದು, ಆಸ್ತಿಕ ಜನರು ವರ್ಷದ 365 ದಿನಗಳು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನನ್ನು ಪೂಜಿಸಿ ಸಂಭ್ರಮಿಸುತ್ತಲೇ ಇರುತ್ತಾರೆ. ಅದೇ ರೀತಿಯಲ್ಲೇ ಒರಿಸ್ಸಾದ ಪೂರಿಯಲ್ಲಿಯೂ ಸಹ ಜಗನ್ನಾಥನ ವಾರ್ಷಿಕ ರಥಯಾತ್ರೆ ಮತ್ತು ಕೆಲವು ನಿರ್ದಿಷ್ಟ ವರ್ಷಗಳಿಗೊಮ್ಮೆ ಮಾತ್ರ ನಡೆಯುವ ನಬಕಳೇಬರ ಉತ್ಸವಗಳು ಬಹಳ ಪ್ರಸಿದ್ಧಿಯಾಗಿದ್ದು, ಅವರಗಳ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಒಂದು ಜನಪದ ಕಥೆಯ ಪ್ರಕಾರ ಶ್ರೀ ಜಗನ್ನಾಥ ಅಲ್ಲಿನ ಬುಡಕಟ್ಟು ಜನರ ದೇವರಾಗಿದ್ದು, ಅವನ ಮೂಲ ಹೆಸರು ನೀಲಮಾಧವ ಎಂಬುದಾಗಿದೆ. ಒರಿಸ್ಸಾದ ನೀಲಾಚಲ ಭಾಗದ ಸೌರ ಬುಡಕಟ್ಟು ಜನಾಂಗ ಮತ್ತು ಅಲ್ಲಿಯ ರಾಜ ವಿಶ್ವವಸುವಿಗೆ ಜಗನ್ನಾಥನೇ ಆರಾಧ್ಯ ದೈವ. ಅದೊಮ್ಮೆ ಮಾಳವದ ರಾಜ ಇಂದ್ರದ್ಯುಮ್ನನಿಗೆ ಕಾಡಿನಲ್ಲಿರುವ ನೀಲಮಾಧವ ದೇವರ ಮಹಿಮೆ ತಿಳಿದು ಅದರ ಕುರಿತಾಗಿ ಹೆಚ್ಚಿನ ವಿಚಾರವನ್ನು ತಿಳಿದು ಬರುವಂತೆ ನನ್ನ ಮಂತ್ರಿ ವಿದ್ಯಾಪತಿಗೆ ಆಜ್ಞಾಪಿಸುತ್ತಾನೆ. ರಾಜನ ಆಶಯದಂತೆಯೇ ವಿದ್ಯಾಪತಿಯು ಆ ಬುಡಕಟ್ಟು ಜನಾಂಗದ ನಾಯಕ ವಿಶ್ವಾವಸುವಿನ ಬಳಿ ಬಂದು ಆತನ ಸ್ನೇಹ ಗಳಿಸಿ ತನಗೆ ನೀಲಮಾಧವ ಮಂದಿರವನ್ನು ತೋರಿಸಲು ಕೇಳಿಕೊಂಡಾಗ, ನಾಡಿನಿಂದ ಬಂದವನು ತಮ್ಮ ದೈವವನ್ನು ಅಪಹರಿಸಬಹುದು, ಇಲ್ಲವೇ ನಾಶಗೊಳಿಸಬಹುದು ಎಂಬ ಭಯದಿಂದ ಅವನಿಗೆ ತೋರಿಸಲು ಒಪ್ಪುವುದಿಲ್ಲ. ಆದರೆ ಹಿಡಿದ ಕೆಲಸವನ್ನು ಬಿಡದೆ ಮಾಡುವ ಛಲದಂಕ ಮಲ್ಲನಾದ ವಿದ್ಯಾಪತಿ ಅಲ್ಲಿಯೇ ಕೆಲ ಕಾಲವಿದ್ದು ಅಲ್ಲಿನ ಜನರ ಮತ್ತು ರಾಜನ ವಿಶ್ವಾಸ ಗಳಿಸಿ ವಿಶ್ವವಸುವಿನ ಮಗಳನ್ನೇ ಮದುವೆಯಾಗುವ ಮೂಲಕ ಸಂಬಂಧಿಯಾದ ನಂತರ ಮತ್ತೆ ತನ್ನ ಮಾವನಾದ ವಿಶ್ವವಸುವಿಗೆ ನೀಲಮಾಧವನನ್ನು ತೋರಿಸಲು ಕೇಳಿಕೊಳ್ಳುತ್ತಾನೆ. ಇಷ್ಟು ದಿನ ತಮ್ಮೊಂದಿಗೆ ಇದ್ದದ್ದಲ್ಲದೆ ತಮ್ಮ ಮಗಳನ್ನು ಮದುವೆ ಮಾಡಿಕೊಂಡ ಕಾರಣ ಇವನನ್ನು ಹೇಗೆ ನಂಬುವುದು ಎಂಬ ಜಿಜ್ಞಾಸೆಯಿಂದ ಮತ್ತೆ ತೋರಿಸಲು ಆರಂಭದಲ್ಲಿ ಒಪ್ಪದೆ ಹೋದರೂ ಅಂತಿಮವಾಗಿ ಆತನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ನೀಲಮಾಧವನ ಗುಹೆಗೆ ಕರೆದುಕೊಂಡು ಹೋಗುತ್ತಾನೆ. ಮಾವನಿಗಿಂತಲೂ ಬುದ್ಧಿವಂತನಾದ ಅಳಿಯ ವಿದ್ಯಾಪತಿಯು ತನ್ನ ಮಾವನಿಗೆ ತಿಳಿಯದಂತೆ ಜೋಬಿನಲ್ಲಿ ಸಾಸಿವೆ ಕಾಳನ್ನು ಮುಚ್ಚಿಟ್ಟುಕೊಂಡು ಮಾವ ಕಣ್ಣು ಕಟ್ಟಿ ಕರೆದೊಯ್ಯುವ ದಾರಿಯುದ್ದಕ್ಕೂ ಸಾಸಿವೆ ಕಾಳನ್ನು ಚೆಲ್ಲುತ್ತಾ ಹೋಗಿರುತ್ತಾನೆ. ನೀಲಮಾಧವನ ಗುಹೆ ತಲುಪಿದ ನಂತರ ಅವನ ಕಣ್ಣಿನ ಪಟ್ಟಿಯನ್ನು ಬಿಚ್ಚಿದಾಗ ಸ್ವಾಮಿಯ ದಿವ್ಯ ಪ್ರಭೆಯನ್ನು ನೋಡಿ ಅಚ್ಚರಿಗೊಳಗಾದ ವಿದ್ಯಾಪತಿಗೆ ಅಲ್ಲಿ ಸಾಕ್ಷಾತ್ ವಿಷ್ಣುವೇ ನೆಲೆಸಿರುವುದನ್ನು ಅರಿತುಕೊಳ್ಳುತ್ತಾನೆ. ನೀಲಮಾಧವನ ಗುಹೆಯಿಂದ ಹಿಂತಿರುಗಿದ ಕೆಲ ದಿನಗಳ ನಂತರ ತನ್ನ ಮಾವನಿಗೆ ತಿಳಿಯದಂತೆಯೇ ರಾಜ ಇಂದ್ರದ್ಯುಮ್ನನ ಬಳಿಗೆ ಬಂದು ತಾನು ನೋಡಿದ್ದನ್ನು ತಿಳಿಸುತ್ತಾನೆ. ಇಂತಹ ಸುದ್ದಿಗಾಗಿಯೇ ಕಾಯುತ್ತಿದ್ದ ರಾಜ ಇಂದ್ರದ್ಯುಮ್ನನು ತಡ ಮಾಡದೆ ನೀಲಮಾಧವನನ್ನು ನೋಡಲು ವಿದ್ಯಾಪತಿಯೊಂದಿಗೆ ಹೊರಡುತ್ತಾನೆ. ಅಂದು ವಿದ್ಯಾಪತಿಯು ಚೆಲ್ಲಿದ ಸಾಸಿವೆ ಕಾಳುಗಳು ಈ ಹೊತ್ತಿಗೆ ಸಸಿಗಳಾಗಿ ಬೆಳೆದು ಅವರಿಗೆ ನೀಲಮಾಧವನ ಗುಹೆಗೆ ಸರಿಯಾದ ಮಾರ್ಗದರ್ಶಿಯಾಗುತ್ತದೆ. ಹೀಗೆ ರಾಮ ಮತ್ತು ಮಂತ್ರಿ ಇಬ್ಬರೂ ಗುಹೆಗೆ ಹೋಗಿ ನೋಡಿದರೆ ಎಲ್ಲವೂ ಬರೀ ಕಗ್ಗತ್ತಲೆ. ಅಂದು ನಿಸ್ವಾರ್ಥ ಭಕ್ತ ವಿಶ್ವಾವಸುವಿಗೆ ಕಾಣಿಸಿಕೊಂಡಿದ್ದ ನೀಲಮಾಧವ ಇಂದು ಸ್ವಾರ್ಥಕ್ಕಾಗಿ ಬಂದಿದ್ದ ರಾಜ ಇಂದ್ರದ್ಯುಮ್ನ ಮತ್ತು ವಿದ್ಯಾಪತಿಗೆ ಕಾಣದೆ ಹೋದಾಗ ಭಗವಂತನ ಮರ್ಮವನ್ನರಿತ ರಾಜನು ನೀಲಮಾಧವನ ದರ್ಶನವಿಲ್ಲದೆ ಈ ಪ್ರದೇಶದಿಂದ ಹಿಂತಿರುಗುವುದಿಲ್ಲ ಎಂದು ಶಪಥವನ್ನಗೈದು ಅಲ್ಲಿಯೇ ತಪಸ್ಸು ಮಾಡುವಾಗ ಅದೊಮ್ಮೆ ಅವನ ಕನಸಿನಲ್ಲಿ ಬಂದ ನೀಲಮಾಧವನು ಹತ್ತಿರದ ಸಮುದ್ರದಲ್ಲಿ ತೇಲಿ ಬರುವ ಮರದ ಕೊರಡಿನಲ್ಲಿ ತನ್ನ ಅಣ್ಣ ಬಲಭದ್ರ, ತಂಗಿ ಸುಭದ್ರ ಮತ್ತು ಸುದರ್ಶನ ಚಕ್ರದ ಮೂರ್ತಿಗಳನ್ನು ಮಾಡಿ ಪೂಜಿಸುವಂತೆ ಹೇಳುತ್ತಾನೆ. ನೀಲಮಾಧವನ ಅಣತಿಯಂತೆಯೇ ರಾಜನು ಮಾಡಿ ಅದೇ ಸ್ಥಳದಲ್ಲೇ ಪ್ರಸ್ತುತವಾದ ಜಗನ್ನಾಥ ಮಂದಿರವನ್ನು ನಿರ್ಮಿಸಿಬಿಡುತ್ತಾನೆ. ರಾಜ ಇಂದ್ರದ್ಯುಮ್ನನಿಗೆ ಸಮುದ್ರದಲ್ಲಿ ಸಿಕ್ಕ ಮರದ ಕೊರಡಿನಿಂದ ವಿಗ್ರಹಗಳನ್ನು ಮಾಡಿಕೊಡುವ ಹಿಂದೆಯೂ ಮತ್ತೊಂದು ರೋಚಕವಾದ ಕಥೆಯಿದೆ.
ಸಮುದ್ರದಲ್ಲಿ ಸಿಕ್ಕ ಮರದ ಕೊರಡನ್ನು ಕೆತ್ತಲು ಸ್ಥಳೀಯ ಕುಶಲಕರ್ಮಿಗಳು ಎಂತಹ ಉಪಕರಣಗಳನ್ನು ಬಳಸಿದರೂ ಆ ಮರದ ಒಂದು ಚೂರು ಚಕ್ಕೆಯು ಅದುರದೆ ಹೋದಾಗ ರಾಜನು ವಿಧಿಯಿಲ್ಲದೆ ಚಿಂತಾಕ್ರಾಂತನಾಗಿದ್ದಾಗ ಸ್ವತಃ ದೇವಶಿಲ್ಪಿ ವಿಶ್ವಕರ್ಮನೇ ರಾಜನನ್ನು ಭೇಟಿಯಾಗಿ ಒಂದು ಷರತ್ತಿನ ಮೂಲಕ ತಾನೇ ವಿಗ್ರಹಗಳನ್ನು ಮಾಡಿಕೊಡುವುದಾಗಿ ತಿಳಿಸುತ್ತಾನೆ. ಇಡೀ ವಿಗ್ರಹಗಳ ಕೆತ್ತನೆ ಕೆಲಸ ಪೂರೈಸಲು 21 ದಿನಗಳು ಆಗುತ್ತದೆ. ಆ 21 ದಿನಗಳ ಕಾಲ ಯಾರೂ ಸಹ ತನ್ನ ಕೋಣೆಯ ಬಾಗಿಲನ್ನು ತೆರೆಯಬಾರದು ಎಂದು ಹೇಳಿರುತ್ತಾನೆ. ವಿಶ್ವಕರ್ಮನ ಈ ಷರತ್ತಿಗೆ ರಾಜನು ಒಪ್ಪಿದ ಕಾರಣ ಎಲ್ಲವೂ ಸುಸೂತ್ರವಾಗಿಯೇ ನಡೆಯುತ್ತಿದೆ ಎನ್ನುವಾಗ ವಿಗ್ರಹಗಳು ಮುಗಿಯಲು ಇನ್ನೇನು 3 ದಿನಗಳು ಬಾಕಿ ಇರುವಾಗ ಕುತೂಹಲ ತಾಳಲಾರದೆ ರಾಣಿಯು 18ನೇ ದಿನಕ್ಕೆ ವಿಶ್ವಕರ್ಮನ ಕೋಣೆಯ ಬಾಗಿಲನ್ನು ತೆರೆದ ಕೂಡಲೇ ತನ್ನ ವಚನ ಭಂಗವಾಗಿದ್ದಕ್ಕಾಗಿ ವಿಶ್ವಕರ್ಮ ಅದೃಶ್ಯನಾದ ಕಾರಣ ಅನುಪಾತವಿಲ್ಲದ ದೇಹ, ಮುಖಭರ್ತಿ ಕಣ್ಣುಗಳು, ಮರದ ಗಂಟಿನ ಹುಬ್ಬು, ಮೂಗು, ಮಕ್ಕಳ ಗೀಚಿನಂತಹ ಬಾಯಿ, ಕಿವಿಯಿಂದ ಹೊರ ಬಾಚಿದ ಮೋಟು ಕೈಗಳು ಇರುವ ವಿಗ್ರಹವಿದ್ದರೂ ಇಡೀ ವಿಶ್ವದ ಆಸ್ತಿಕ ಬಂಧುಗಳನ್ನು ತನ್ನೆಡೆಗೆ ಸೆಳೆಯಬಲ್ಲ ಚುಂಬಕ ಶಕ್ತಿ ಅಪೂರ್ಣ ವಿಗ್ರಹಕ್ಕೆ ಇರುವುದೇ ವಿಶೇಷವಾಗಿದೆ. ಅನೇಕರು ಹೇಳುವಂತೆ ಆ ಜಗನ್ನಾಥನ ದುಂಡನೆಯ ಕಣ್ಣುಗಳನ್ನು ಒಮ್ಮೆ ನೋಡಿದರೆ ಸಾಕು, ಮತ್ತೆ ಮತ್ತೆ ನೋಡಬೇಕು ಎನಿಸುವಂತಿದೆ. ನಿಮಗೂ ಹೋಗಿದ್ದರೆ ಅಲ್ಲಿಗೆ ಹೇಗಿದೆ ಅಂತ ನನಗೆ ತಿಳಿಸಿ ಸ್ನೇಹಿತರೆ, ಯಾಕೆಂದರೆ ನಾನು ಇನ್ನು ಅಲ್ಲಿಗೆ ಹೋಗಿ ಬರಲಿಲ್ಲ. ಇನ್ನು ನಬಕಡೇಬರ ಉತ್ಸವವನ್ನು ಹೇಳುವುದಾದರೆ, ಒಂದು ಐತಿಹ್ಯದ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ತನ್ನ ದೇಹವನ್ನು ತೊರೆದಾಗ, ಅವನ ಅಂತಿಮ ಸಂಸ್ಕಾರ ಮಾಡಿದಾಗ ಅವನ ಇಡೀ ದೇಹವು ಪಂಚಭೂತಗಳಲ್ಲಿ ವಿಲೀನವಾಗಿ ಹೋದರೆ ಅವನ ಹೃದಯ ಮಾತ್ರ ಸಾಮಾನ್ಯ ಮನುಷ್ಯನಂತೆ ಬಡಿಯುತ್ತಾ ಸುರಕ್ಷಿತವಾಗಿದ್ದು ಅದೇ ಹೃದಯವೇ ಇಂದಿಗೂ ಜಗನ್ನಾಥನ ಆ ಮರದ ವಿಗ್ರಹದೊಳಗೆ ನೆಲೆಸಿದ್ದಾನೆ ಮತ್ತು ಆ ಹೃದಯವು ಬಡಿತವು ಇಂದಿಗೂ ಕೇಳಿಸುತ್ತದೆ ಎನ್ನುವುದೇ ಎಲ್ಲರ ನಂಬಿಕೆಯಾಗಿದೆ. ಹಾಗಾಗಿಯೇ ಪ್ರತಿ 8, 12 ಅಥವಾ 19 ವರ್ಷಗಳಿಗೊಮ್ಮೆ ಅಧಿಕ ಆಷಾಢ ಬರುವ ವರ್ಷದಲ್ಲಿ ಈ 3 ವಿಗ್ರಹಗಳನ್ನು ಬದಲಿಸುವ ಸಂಪ್ರದಾಯವಿದೆ. ಈ ರೀತಿಯಾಗಿ ವಿಗ್ರಹವನ್ನು ಬದಲಿರುವ 7 ತಿಂಗಳು ಮೊದಲು ತ್ರಿಮೂರ್ತಿಗಳನ್ನು ಕೆತ್ತಲು ಬೇಕಾಗಿರುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುವ ಬೇವಿನ ಮರವನ್ನ ಮಾತ್ರ ಹುಡುಕಿ ಅದರಿಂದ ಮೂರ್ತಿಗಳನ್ನು ಕೆತ್ತಲಾಗುತ್ತದೆ. ಹೊಸ ವಿಗ್ರಹಗಳ ಪ್ರತಿಷ್ಠಾಪನೆಯ ಮುನ್ನ ಸ್ನಾನ ಮಾಡಿ ಆರೋಗ್ಯ ತಪ್ಪಿ ಕತ್ತಲ ಕೋಣೆಯನ್ನು ಸೇರಿ ನಂತರ ಹೊಸ ದೇಹದೊಂದಿಗೆ ನಳನಳಿಸುವ ಹೊಸ ರೂಪವನ್ನು ಪಡೆಯುತ್ತಾರೆ. ಈ ಪ್ರಕ್ರಿಯೆಗೆ ನಬಕಳೇಬರ ಅರ್ಥಾತ್ ನವಕಳೇಬರ ಉತ್ಸವ ಎಂದು ಕರೆಯಲಾಗುತ್ತದೆ. ಇನ್ನು ಹಳೆ ವಿಗ್ರಹಗಳಿಂದ ಹೊಸ ವಿಗ್ರಹ ಬದಲಿಸುವ ವೇಳೆ ಇಡೀ ಪೂರಿ ನಗರದಲ್ಲಿ ವಿದ್ಯುತ್ತನ್ನು ಕಡಿತಗೊಳಿಸಿ ಕತ್ತಲೆ ಮಾಡಲಾಗುತ್ತದೆ. ಹೀಗೆ ದೀಪ ಆರಿಸುವ ಹೊತ್ತಿಗೆ ಇಡೀ ದೇವಾಲಯದ ಸಂಕೀರ್ಣವನ್ನು CPRF ಯೋಧರು ಸುತ್ತುವರೆದು ಕೇವಲ ದೇವಾಲಯ ಸಿಬ್ಬಂದಿಗಳ ಹೊರತಾಗಿ ಉಳಿದವರಿಗೆ ದೇವಾಲಯದ ಪ್ರವೇಶವೂ ಇರುವುದಿಲ್ಲ. ಇಂತಹ ಬಿಗಿ ಭದ್ರತೆಯಲ್ಲಿ ಕೈಗಳಿಗೆ ಗವಸು ಹಾಕಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ಅಲ್ಲಿನ ಅರ್ಚಕರು ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬ್ರಹ್ಮ ದ್ರವ್ಯವನ್ನು ತೆಗೆದು ಹೊಸ ವಿಗ್ರಹಕ್ಕೆ ಸುರಿಯುತ್ತಾರೆ, ಅಂದರೆ ಹೃದಯವನ್ನ. ಈ ಬ್ರಹ್ಮ ಪದಾರ್ಥ ಯಾವುದು ಎಂಬುದು ಇಲ್ಲಿಯವರೆಗೆ ಯಾರಿಗೂ ತಿಳಿದಿಲ್ಲ, ಇಲ್ಲಿಯವರೆಗೆ ಯಾರೂ ನೋಡಿಲ್ಲ. ಸಾವಿರಾರು ವರ್ಷಗಳಿಂದ ಇದು ಒಂದು ವಿಗ್ರಹದಿಂದ ಇನ್ನೊಂದಕ್ಕೆ ವರ್ಗಾವಣೆಯಾಗುತ್ತಲೇ ಇದೆ. ಈ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವ ಕೆಲವು ಪುರೋಹಿತರು ಹೇಳುವಂತೆ ಆ ನವದ್ರವ್ಯವು ಮೊಲದಂತೆ ಜಿಗಿಯುವುದನ್ನು ಅನುಭವಿಸಿದ್ದಾರಂತೆ. ಈ ರೀತಿಯಾಗಿ ಕತ್ತಲೆಯಲ್ಲಿ ಒಂದೇ ಕಡೆ ಹುಟ್ಟು ಮತ್ತು ಸಾವುಗಳು ಒಟ್ಟಿಗೆ ಸಂಭವಿಸುವ ಏಕೈಕ ಪ್ರಸಂಗ ಇದೊಂದೇ ಇರಬಹುದೇನೋ ಅಲ್ಲವೇ? ಬ್ರಹ್ಮದ್ರವ್ಯವನ್ನು ಬದಲಿಸಿದ ನಂತರ ಹಳೆಯ ವಿಗ್ರಹಗಳನ್ನು ಹತ್ತಿರದ ಕೊಳದಲ್ಲಿ ವಿಸರ್ಜಿಸಿದ ನಂತರ ಸ್ನಾನ ಮಾಡಿ ಕೇಶಮುಂಡನ ಮಾಡಿಸಿಕೊಂಡು ತಮ್ಮ ಸಮೀಪದ ಬಂಧುವೇ ತೀರಿಕೊಂಡಂತೆ ರೋಧಿಸಿದರೆ ಹೊಸ ಜಗನ್ನಾಥನನ್ನು ಸ್ಥಾಪಿಸಿದವರು ಮತ್ತು ಸಕಲ ಭಕ್ತಾದಿಗಳು ಸಿಹಿ ಹಂಚಿ ಹೊಸ ಜಗನ್ನಾಥನ ಜನನದ ಸಂಭ್ರಮವನ್ನ ಪಡುತ್ತಾರೆ. ಪ್ರತಿ ವರ್ಷದ ಆಷಾಢ ಶುಕ್ಲ ದ್ವಿತೀಯದಂದು ಆರಂಭವಾಗಿ ಅಲ್ಲಿಂದ ನಿರಂತರವಾಗಿ ಅತ್ಯಂತ ಸಡಗರ ಸಂಭ್ರಮಗಳಿಂದ ವೈಭವೋಪೇತವಾಗಿ 7 ದಿವಸಗಳ ಕಾಲ ನಡೆಯುವ ರಥಯಾತ್ರೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಜಗನ್ನಾಥನಾಗಿ ಜೊತೆಗೆ ಅವನ ಅಣ್ಣ ಬಲಭದ್ರ ಅರ್ಥಾತ್ ಬಲರಾಮ ಮತ್ತು ತಂಗಿಯಾದ ಸುಭದ್ರೆಯ ಜೊತೆಗೆ ನಗರ ಸಂಚಾರಕ್ಕೆ ಬರುತ್ತಾರೆ ಎಂಬ ಪ್ರತೀತಿ ಇದ್ದು ಅದಕ್ಕಾಗಿಯೇ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಅಲ್ಲಿಗೆ ಬರುತ್ತಾರೆ.
ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿ ಮೂಲ ವಿಗ್ರಹ ಮತ್ತು ಉತ್ಸವ ಮೂರ್ತಿ ಎಂಬ ಎರಡೆರಡು ವಿಗ್ರಹಗಳಿದ್ದರೆ, ಪೂರಿಯಲ್ಲಿ ಮಾತ್ರ ಮೂಲ ವಿಗ್ರಹಗಳನ್ನೇ ರಥಯಾತ್ರೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಪ್ರತಿ ವರ್ಷವೂ ಹೊಸದಾಗಿ 3 ರಥಗಳನ್ನು ನಿರ್ಮಿಸಲಾಗುತ್ತದೆ. ಮೊದಲು 14 ಚಕ್ರಗಳಿರುವ ದಳಧ್ವಜ ರಥದಲ್ಲಿ ಅಣ್ಣ ಬಲಭದ್ರನನ್ನು, ನಂತರ 12 ಚಕ್ರಗಳಿರುವ ದರ್ಪದಾಳನ ರಥದಲ್ಲಿ ತಂಗಿ ಸುಭದ್ರೆಯನ್ನು ಕೂರಿಸಿ, ನಂತರ 16 ಚಕ್ರಗಳಿರುವ ನಂದಿಘೋಷ ರಥದಲ್ಲಿ ಜಗನ್ನಾಥ ಸ್ವಾಮಿಯನ್ನು 1000 ವರ್ಷಗಳ ಪುರಾತನ ಮಂದಿರದಿಂದ ಹೊರತಂದು ಅಲಂಕೃತ ರಥಗಳಲ್ಲಿ ಕುಳ್ಳಿರಿಸಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸೆಣಬಿನಿಂದ ಮಾಡಲ್ಪಟ್ಟ ಹಗ್ಗದಿಂದ ಸುಮಾರು 3 ಕಿಲೋಮೀಟರ್ ದೂರವಿರುವ ಗುಂಡೀಚ ಮಂದಿರದವರೆಗೆ ಎಳೆಯಲಾಗುತ್ತದೆ. ಶ್ರೀ ಜಗನ್ನಾಥ ಮಂದಿರದಿಂದ ಹೊರಟು ರಥಬೀದಿಯ ಮತ್ತೊಂದು ತುದಿಯ ನಿಗದಿತ ಸ್ಥಳಕ್ಕೆ ತಲುಪಲು ಕೆಲವೊಮ್ಮೆ 2 ದಿನಗಳಾದರೂ ಆಗಬಹುದು. ಸೂರ್ಯಾಸ್ತವಾದ ಕೂಡಲೇ ರಥಬೀದಿಯಲ್ಲೇ ರಥವನ್ನು ನಿಲ್ಲಿಸಿ ಮಾರನೆಯ ದಿನ ಸೂರ್ಯೋದಯವಾದ ನಂತರ ಎಳೆಯುವ ಸಂಪ್ರದಾಯವಿದೆ. ಈ ರೀತಿಯ ರಥಯಾತ್ರೆಗೂ ಒಂದು ಸುಂದರವಾದ ಕಥೆಯಿದೆ. ಬೃಂದಾವನವನ್ನು ತೊರೆದು ಮಥುರೆಗೆ ತೆರಳಿದ ಕೃಷ್ಣ ಮತ್ತೆ ಹಂಬಲಿಸಿ ಬೃಂದಾವನಕ್ಕೆ ಭೇಟಿ ಕೊಡುವ ಸಂಕೇತವಾಗಿಯೇ ಈ ರಥಯಾತ್ರೆ ನಡೆಸಕಾಗುತ್ತದೆ ಎನ್ನುವ ನಂಬಿಕೆ. ಗುಂಡೀಚ ಮಂದಿರ ಕೃಷ್ಣನ ಚಿಕ್ಕಮ್ಮನ ಮನೆಯಾಗಿದ್ದು, ಅಲ್ಲಿ ಕೇವಲ ಚಿಕ್ಕಮ್ಮನಷ್ಟೇ ಅಲ್ಲದೆ ರಾಧೆಯೊಡಗೂಡಿ ತನ್ನೆಲ್ಲ ಗೋಪಿಕಾ ಸ್ತ್ರೀಯರು ಮುರಳಿಗಾಗಿ ಕಾಯುತ್ತಿರುತ್ತಾರೆ. ಹೀಗೆ ರಥಯಾತ್ರೆಯ ಮೂಲಕ ಅವರು ತನ್ನ ಚಿಕ್ಕಮ್ಮನ ಮನೆಗೆ ಬಂದು ಗೋಪಿಕಾ ಸ್ತ್ರೀಯರೊಡನೆ ರಾಸಲೀಲೆಯಲ್ಲಿ ಭಾಗವಹಿಸಲು ಇಚ್ಛಿಸುತ್ತಾನಾದರೂ, ಶ್ರೀ ಜಗನ್ನಾಥ ಮಂದಿರದಲ್ಲಿರುವ ಅವನ ಪತ್ನಿಯಾಗಿ ಲಕ್ಷ್ಮಿಯು ಶ್ರೀಕೃಷ್ಣನು ತನ್ನ ಗೋಪಿಕೆಯರೊಂದಿಗೆ ಚೆಲ್ಲಾಟವಾಡುವುದಕ್ಕೆ ಹೋಗಲು ಬಿಡುವುದಿಲ್ಲ. ಹಾಗಾಗಿ ಜಗನ್ನಾಥನು ಶ್ರೀಲಕ್ಷ್ಮಿಯನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಬರುವ ಸಂಪ್ರದಾಯವು ರೂಢಿಯಲ್ಲಿದ್ದು, ಹಾಗೆಯೇ ಲಕ್ಷ್ಮಿಯನ್ನು ಕೂಡಿ ಹಾಕಿದ ನಂತರವೇ ತನ್ನ ಅಣ್ಣ ಮತ್ತು ತಂಗಿಯರೊಡನೆ ಗುಂಡೀಚ ಮಂದಿರದಲ್ಲಿರುವ ತನ್ನ ಚಿಕ್ಕಮ್ಮನ ಮನೆಗೆ ಸುಮಾರು 9 ದಿನಗಳು ಬರುತ್ತಾನೆ. ಹೀಗೆ ವರ್ಷಕ್ಕೊಮ್ಮೆ ಬರುವ ಕೃಷ್ಣನನ್ನು ಸ್ವಾಗತಿಸಿ ಅವನ ಸಕಲ ಇಷ್ಟಗಳನ್ನು ಪೂರೈಸಲು ಬೃಂದಾವನದಲ್ಲಿ ಸಿದ್ಧವಾಗಿರುತ್ತದೆ. ಅದರಲ್ಲೂ ಕೃಷ್ಣನಿಗೆ ಇಷ್ಟವಾದ ಪೋಡಾ ಪಿಟ್ಟ ಎಂಬುವ ಅವಲಕ್ಕಿಯ ಸಿಹಿಯನ್ನು ಹೇರಳವಾಗಿ ಮಾಡಲಾಗಿರುತ್ತದೆ. ಇತ್ತ ತನ್ನನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಬೃಂದಾವನಕ್ಕೆ ಬಂದಿರುವ ವಿಷಯವನ್ನು ಅರಿತ ಲಕ್ಷ್ಮಿಯು ರಥಯಾತ್ರೆಯ 5ನೆಯ ದಿನ ತನ್ನ ಪತಿಯನ್ನು ಹುಡುಕಿಕೊಂಡು ಬರುವಾಗಿ ಅವನ ಚಿಕ್ಕಮ್ಮನ ಮನೆಯಾದ ಗುಂಡೀಚಕ್ಕೆ ಬಂದು ಕೃಷ್ಣನ ಮೇಲೆ ಕೊಂಚ ಕೋಪವನ್ನು ತೋರಿಸಿ ಅವನು ಹಿಂತಿರುಗುವ ಸಮಯದಲ್ಲೇ ತೊಂದರೆ ಅನುಭವಿಸುತ್ತಾ ಬರಲಿ ಎನ್ನುವ ಆಶಯದಿಂದ ಅವನ ರಥವನ್ನು ಸ್ವಲ್ಪ ಭಂಗ ಮಾಡಿಯೇ ಹೋಗುತ್ತಾಳೆ. ರಥಯಾತ್ರೆಯ 9ನೇ ದಿನ ತಮ್ಮ ಸಹೋದರ ಮತ್ತು ಸಹೋದರಿಯೊಡನೆ ಮತ್ತೆ ರಥವೇರಿ ಜಗನ್ನಾಥ ಮಂದಿರಕ್ಕೆ ವಾಪಸ್ಸು ಬರುವುದನ್ನು ಬಹುತಾ ಯಾತ್ರಾ ಅರ್ಥಾತ್ ಬಹುಳ ಯಾತ್ರಾ ಹಿಂತಿರುಗುವ ಯಾತ್ರೆ ಎಂದು ಕರೆಯುತ್ತಾರೆ. ಕೃಷ್ಣ ಬರುವುದನ್ನೇ ಎದುರು ನೋಡುತ್ತಿರುವ ಲಕ್ಷ್ಮೀದೇವಿಯು ಭಾವ ಬಲಭದ್ರ ಮತ್ತು ನಾದಿನಿ ಸುಭದ್ರೆಯನ್ನು ಯಾವುದೇ ತೊಂದರೆಯಿಲ್ಲದೆ ಗುಡಿಯೊಳಗೆ ಸೇರಿಸಿಕೊಂಡು ಜಗನ್ನಾಥನನ್ನು ಮಾತ್ರ ಬಡಪಟ್ಟಿಗೆ ಒಳಗೆ ಸೇರಿಸದೆ ತಡೆಯುತ್ತಾಳೆ. ಆಗ ಲಕ್ಷ್ಮೀದೇವಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು ಎಂದು ಅರಿತಿರುವ ಜಗನ್ನಾಥನು ಅವಳಿಗೆ ರಸಗುಲ್ಲ ತಿನ್ನಿಸಿ ವಶಕ್ಕೊಳ್ಳುವ ಸಮಯದಲ್ಲೇ ಆಕೆಯು ಶ್ರೀಕೃಷ್ಣ ತನ್ನ ಗೋಪಿಕೆಯರನ್ನು ಮರೆಯುವಂತೆ ಮಾಡಲು ಆತನ ಮೇಲೆ ಮಂತ್ರ ದ್ರವ್ಯಗಳನ್ನು ಸಿಂಪಡಿಸಿ ಒಳಗೆ ಸೇರಿಸಿಕೊಳ್ಳುತ್ತಾಳೆ. ದುರಾದೃಷ್ಟವಶಾತ್ ಆ ಮಂತ್ರದ್ರವ್ಯದ ಶಕ್ತಿ ಕೇವಲ 1 ವರ್ಷಕ್ಕಷ್ಟೇ ಸೀಮಿತವಾಗಿದ್ದು, ಯಥಾಪ್ರಕಾರ ಮುಂದಿನ ವರ್ಷದ ರಥಯಾತ್ರೆಯಲ್ಲಿ ಕೃಷ್ಣ ಅದೇ ಚಾಳಿಯನ್ನು ಮುಂದುವರಿಸುವುದು ವಿಪರ್ಯಾಸವೇ. ಈ ರೀತಿಯಲ್ಲಿ ಪೂರಿಯಲ್ಲಿ ಜಗನ್ನಾಥನ ರಥಯಾತ್ರೆಯು ನಡೆಯುವ ಸಂದರ್ಭದಲ್ಲಿ ವಿಪರೀತ ಬಿಸಿಲು ಇರುವ ಕಾರಣ ರಥಬೀದಿ ಬಹುತೇಕ ಕಡೆಗಳಲ್ಲಿ ಭಕ್ತರ ಮೇಲೆ ನೀರನ್ನು ಸಿಂಪಡಿಸುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆಯಲ್ಲದೆ ಉಚಿತವಾಗಿ ಊಟೋಪಚಾರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಹುತೇಕ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಮತ್ತು ಇಸ್ಕಾನ್ ಸಂಸ್ಥೆ ಮಾಡಲಾಗುತ್ತದೆ. ದೂರ ದೂರದಿಂದ ಅಪರೂಪದ ಈ ರಥಯಾತ್ರೆಯನ್ನು ಕಾಣಲು ಬರುವ ಭಕ್ತಾದಿಗಳು 2 ಕೈಗಳನ್ನೆತ್ತಿ ಬಹಳ ಭಕ್ತಿ ಮತ್ತು ಪ್ರೀತಿಯಿಂದ ಮುಗಿಲೆತ್ತರಕ್ಕೆ ಜೈ ಜಗನ್ನಾಥ ಎಂಬ ಘೋಷಣೆಗಳನ್ನು ಕೂಗಿದರೆ, ಮತ್ತೆ ಕೆಲವರು ಜೈ ಕಾಳಿಯಾ ಎಂಬ ಘೋಷಣೆಯನ್ನು ಕೂಗುತ್ತಾರೆ. ಕಾಳಿಯಾ ಎಂದರೆ ಒರಿಯಾ ಭಾಷೆಯಲ್ಲಿ ಕರಿಯ ಎಂಬ ಅರ್ಥವಿದ್ದು, ತಮ್ಮ ಪ್ರೀತಿ ಪಾತ್ರನಾದ ಕೃಷ್ಣ ಕಪ್ಪು ಬಣ್ಣದವನಾಗಿರುವ ಕಾರಣ ಅವರನ್ನು ಮೇಲಿನ ಪ್ರೀತಿ ಮತ್ತು ಸಲಿಗೆಯಿಂದಾಗಿ ಕಾಳಿಯಾ ಎಂದೇ ಸಂಬೋಧಿಸುವುದು ಹೆಚ್ಚು ಆಪ್ಯಾಯಮಾನ ಎನಿಸುತ್ತದೆ ಅಲ್ಲವೇ. ಇನ್ನು ಪೂರಿ ಜಗನ್ನಾಥ ದೇವಸ್ಥಾನದ ವಿಸ್ಮಯಗಳ ಬಗ್ಗೆ ತಿಳಿಯೋಣ.
1515 ಸುಮಾರಿಗೆ ವಿಜಯನಗರದ ಸಾಮ್ರಾಜ್ಯ ಶ್ರೀ ಕೃಷ್ಣದೇವರಾಯ ಒರಿಸ್ಸಾದ ಅಂದಿನ ರಾಜ ಗಜಪತಿಯನ್ನು ಸೋಲಿಸಿ ಒರಿಸ್ಸಾದ ಕೆಲ ಭಾಗವನ್ನು ಕೆಲ ವರ್ಷಗಳ ಕಾಲ ತನ್ನ ವಶಪಡಿಸಿಕೊಂಡಿದ್ದ. ನಂತರದ ದಿನಗಳಲ್ಲಿ ಒಡಿಸ್ಸಾದ ಗಜಪತಿ ಪ್ರತಾಪರುದ್ರ ದೇವರು ತನ್ನ ಮಗಳಾದ ಜಗನ್ಮೋಹಿನಿಯನ್ನು ಶ್ರೀ ಕೃಷ್ಣದೇವರಾಯನಿಗೆ ಮದುವೆ ಮಾಡಿಕೊಟ್ಟ ಶಾಂತಿ ಒಪ್ಪಂದದ ಪರಿಣಾಮವಾಗಿ ಮತ್ತೆ ಆ ಪ್ರದೇಶವೆಲ್ಲವೂ ಗಜಪತಿಗೆ ಹಿಂತಿರುಗಿಸುವ ಮೂಲಕ ಪುರಿಯ ಜಗನ್ನಾಥನಿಗೂ ಕರ್ನಾಟಕಕ್ಕೂ ಒಂದು ಸಂಬಂಧವು ಏರ್ಪಟ್ಟಿತ್ತು. ದೇವಾಲಯದ ವಾಸ್ತುಶಿಲ್ಪವು ಕಳಿಂಗ ಶೈಲಿಯಲ್ಲಿದೆ ಮತ್ತು ಎತ್ತರದ ಗೋಡೆಗಳಿಂದ ಆವೃತವಾಗಿದೆ. ಇದರಲ್ಲಿ ಅನೇಕ ದೇವಾಲಯಗಳು, ಕೊಠಡಿಗಳು ಮತ್ತು ಅಂಗಳಗಳಿವೆ. ಹಿಂದಿನ ಕಾಲದಲ್ಲಿ ಪುರಿಯ ಜಗನ್ನಾಥನ ರಥ ಎಳೆಯುವ ಮುನ್ನ ರಾಜ ಮಹಾರಾಜರು ಚಿನ್ನದ ಪೊರಕೆಯಿಂದ ಆ ಪ್ರದೇಶವನ್ನು ಗುಡಿಸುತ್ತಿದ್ದರು. ಇಂದಿಗೂ ಅದೇ ಸಂಪ್ರದಾಯವನ್ನು ಅಲ್ಲಿನ ಮಹಾರಾಜ ಮನೆತನದವರು ಚಿನ್ನದ ಪೊರಕೆಯಿಂದ ಗುಡಿಸುವ ಮೂಲಕ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಇನ್ನು ಪುರಿಯ ಜಗನ್ನಾಥ ದೇವಾಲಯದ ಮೇಲಿರುವ ಸುದರ್ಶನ ಚಕ್ರವು ಸುಮಾರು 2 ಟನ್ ತೂಕವಿದ್ದು 20 ಅಡಿ ಎತ್ತರವಿದ್ದು ಇದಕ್ಕೆ ನೀಲಚಕ್ರ ಎಂದು ಕರೆಯಲಾಗುತ್ತದೆ. ಈ ಚಕ್ರವನ್ನು ಪುರಿಯ ಯಾವ ದಿಕ್ಕಿನಿಂದ ನೋಡಿದರೂ ಈ ಚಕ್ರ ನಮ್ಮ ಕಡೆಯೇ ಮುಖ ಮಾಡಿಕೊಂಡು ನೋಡುತ್ತಿರುವಂತೆಯೇ ಭಾಸವಾಗುತ್ತದೆ. ಅಷ್ಟು ಭಾರವಾದ ಮಿಶ್ರ ಲೋಹದ ಈ ಚಕ್ರವನ್ನು ಅಂದಿನ ಕಾಲದಲ್ಲಿ ಯಾವುದೇ ತಂತ್ರಜ್ಞಾನವಿಲ್ಲದೆ ಹೇಗೆ ಅಷ್ಟು ಎತ್ತರದಲ್ಲಿ ಸ್ಥಾಪಿಸಿದರು ಎನ್ನುವುದೇ ಎಲ್ಲರಿಗೂ ಅಚ್ಚರಿಯ ಸಂಗತಿ. ಈ ನೀಲಾಚಕ್ರದ ಮೇಲೆ ಆರಿಸಲಾಗಿರುವ ಧ್ವಜವನ್ನು ಪತೀತ ಪಾವನ ಎಂದು ಕರೆಯುತ್ತಾರೆ ಮತ್ತು ಇದು ಗರ್ಭಗುಡಿಯಲ್ಲಿ ಇರಿಸಲಾಗಿರುವ ದೇವತೆಗಳ ಚಿತ್ರಕ್ಕೆ ಸಮನಾಗಿದೆ. ಈ ದೇವಸ್ಥಾನದ ಗೋಪುರವು ಸುಮಾರು 1000 ಅಡಿ ಎತ್ತರವಿದ್ದು ಅಲ್ಲಿನ ಸಂಪ್ರದಾಯದಂತೆಯೇ ಪ್ರತಿದಿನವೂ ಇಲ್ಲಿನ ಅರ್ಚಕರು ಅಷ್ಟು ಎತ್ತರದ ಗೋಪುರವನ್ನು ಹತ್ತಿ ಧ್ವಜವನ್ನು ಬದಲಾಯಿಸುತ್ತಾರೆ. ಈ ಪ್ರಕ್ರಿಯೆ ಅಕಸ್ಮಾತ್ ಒಂದು ದಿನ ತಪ್ಪಿದರೂ 18 ವರ್ಷಗಳ ಕಾಲ ದೇವಾಲಯ ತೆರೆಯುವಂತಿಲ್ಲವಂತೆ. ಈ ಪ್ರತೀತಿ ಇರುವ ಕಾರಣ ಈ ಪ್ರಕ್ರಿಯೆಯನ್ನು ಅತ್ಯಂತ ಶ್ರದ್ಧೆಯಿಂದ ಅಲ್ಲಿನ ಅರ್ಚಕರು ನಡೆಸಿಕೊಂಡು ಬರುತ್ತಿದ್ದಾರೆ. ಇದನ್ನು ನೋಡುವುದಕ್ಕೆ ನಿಜಕ್ಕೂ ಎದೆ ಜಲ್ಲೆನಿಸುವಷ್ಟು ರೋಚಕವಾಗಿರುತ್ತದೆ. ಯಾವುದೇ ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ಅನುಗುಣವಾಗಿ ಹಾರುತ್ತದೆ ಎನ್ನುವುದು ಜಗದ ನಿಯಮ. ಆದರೆ ಜಗನ್ನಾಥನ ದೇವಾಲಯದ ಮೇಲ್ಭಾಗದಲ್ಲಿ ಜೋಡಿಸಲಾದ ಧ್ವಜವು ಈ ತತ್ವಕ್ಕೆ ವಿರುದ್ಧವಾಗಿದೆ. ಈ ನಿರ್ದಿಷ್ಟ ಧ್ವಜವು ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಎನ್ನಲಾಗುತ್ತದೆ. ಸಮುದ್ರಕ್ಕೆ ಹತ್ತಿರದಲ್ಲೇ ಇರುವ ಕಾರಣ ದೇವಾಲಯ ಪ್ರವೇಶಿಸುವ ಮುನ್ನ ಸಮುದ್ರದ ಅಲೆಗಳ ಶಬ್ದ ಕಿವಿಗಳಿಗೆ ಅಪ್ಪಳಿಸುತ್ತವಾದರೂ ಒಮ್ಮೆ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಸಮುದ್ರದ ಶಬ್ದ ಕಿಂಚಿತ್ತೂ ಕೇಳದಿರುವುದು ನಿಜಕ್ಕೂ ಸೋಜಿಗವೆನಿಸುತ್ತದೆ. ಸಾಮಾನ್ಯವಾಗಿ ಸಮುದ್ರದ ತಟದಲ್ಲಿ ಪ್ರಕೃತಿಯ ಸಹಜ ಪ್ರಕ್ರಿಯೆಯ ಪ್ರಕಾರ ಬೆಳಕಿನ ಸಮಯದಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯೆಡೆಗೆ ಚಲಿಸುತ್ತದೆ. ಅದೇ ಸಂಜೆಯ ಸಮಯದಲ್ಲಿ ಗಾಳಿ ಭೂಮಿಯಿಂದ ಸಮುದ್ರದೆಡೆಗೆ ಸಂಚರಿಸುತ್ತದೆ. ಆದರೆ ಪುರಿಯಲ್ಲಿ ಮಾತ್ರ ಈ ಪ್ರಕ್ರಿಯೆ ಪ್ರಕೃತಿಯ ವಿರುದ್ಧವಾಗಿರುವುದು ಮತ್ತಷ್ಟು ವಿಸ್ಮಯಕಾರಿ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳ ಮೇಲೆಯೂ ಹಕ್ಕಿಗಳು ಹಾರಾಡುವುದು ಸರ್ವೇ ಸಾಮಾನ್ಯವಾದರೆ ಜಗನ್ನಾಥನ ದೇವಾಲಯದ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡುವುದಿಲ್ಲ ಎನ್ನುವುದು ಕುತೂಹಲಕಾರಿ ವಿಷಯವಾಗಿದೆ. ಮತ್ತು ಸೂರ್ಯನು ನೆತ್ತಿಯ ಮೇಲೆ ಬಂದಾಗ ದೇವಸ್ಥಾನದ ನೆರಳು ಬೀಳುವುದು ಸಹಜ ಪ್ರಕ್ರಿಯೆಯಾಗಿದ್ದರೆ ಇಲ್ಲಿ ಇಂತಹ ಪ್ರಖರವಾದ ಬಿಸಿಲಿದ್ದರೂ ಈ ದೇವಾಲಯದಲ್ಲಿ ಮತ್ತು ದೇವಾಲಯದ ಆವರಣದಲ್ಲೂ ಕೊಂಚವೂ ನೆರಳು ಬೀಳದಿರುವುದು ಅಂದಿನ ನಮ್ಮ ವಾಸ್ತುತಜ್ಞರ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ ಎಂದರೂ ಅತಿಶಯವಲ್ಲವಾದರೂ ಇದೊಂದು ಸ್ಥಾನಿಕ ವಿಸ್ಮಯ ಇಲ್ಲವೇ ಪವಾಡವೆಂದೇ ಅಲ್ಲಿನ ಸ್ಥಳೀಯರು ನಂಬುತ್ತಾರೆ. ಇನ್ನು ಇಲ್ಲಿ ಪ್ರಸಾದ ಮಾಡುವ ವಿಧಾನವು ಬಹಳ ವಿಶೇಷವಾಗಿದೆ. ಕಟ್ಟಿಗೆಯ ಒಲೆಯ ಮೇಲೆ 7 ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೆ ಮತ್ತೊಂದು ಮಡಿಕೆ ಇಟ್ಟು ಪ್ರಸಾದವನ್ನು ಬೇಯಲು ಇಡುತ್ತಾರೆ. ಸಾಮಾನ್ಯವಾಗಿ ಕೆಳಗಿನ ಮಡಿಕೆಯ ಪ್ರಸಾದ ಮೊದಲು ಬೆಂದ ನಂತರ ಅದರ ಮೇಲಿನದ್ದು ಬೇಯುವುದು ಸಹಜ ಪ್ರಕ್ರಿಯೆಯಾದರೆ ಇಲ್ಲಿ ಮಾತ್ರ ಅಚ್ಚರಿಯಂತೆ ಮೇಲಿನ ಮಡಿಕೆಯ ಪ್ರಸಾದ ಬೆಂದ ನಂತರವೇ ಕೆಳಗಿನ ಮಡಿಕೆಯ ಪ್ರಸಾದ ಬೇಯುವುದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ವಿಶೇಷ ದಿನಗಳ ಹೊರತಾಗಿ ಈ ದೇವಸ್ಥಾನಕ್ಕೆ ಪ್ರತಿದಿನವೂ ಅಂದಾಜಿನಂತೆ 2000ರಿಂದ 10,000ದವರೆಗೆ ಭಕ್ತರು ಬರುತ್ತಾರೆ. ಎಷ್ಟೇ ಜನರು ಬಂದರೂ ಇಲ್ಲಿ ಮಾಡುವ ಪ್ರಸಾದದ ಪ್ರಮಾಣದಲ್ಲಿ ಮಾತ್ರ ಎಂದಿಗೂ ಹೆಚ್ಚು ಅಥವಾ ಕಡಿಮೆಯಾಗುವುದಿಲ್ಲ. ಅಷ್ಟು ನಿಖರವಾಗಿಯೇ ಪ್ರಸಾದವನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಪ್ರತಿದಿನವೂ ಒಂದೇ ಪ್ರಮಾಣದಲ್ಲಿಯೇ ಆಹಾರ ತಯಾರಿಸಿದರೂ ಒಂದು ಅಗಡು ಹೆಚ್ಚು ಕಡಿಮೆಯಾಗದಂತೆ ಅಷ್ಟು ಜನಕ್ಕೆ ಸಾಕಾಗುವಷ್ಟು ಆಹಾರ ಅಕ್ಷಯವಾಗುವುದು ನಿಜಕ್ಕೂ ಆಶ್ಚರ್ಯಕರ ಅಲ್ಲವೇ? ಇಂದೋಯೇತರರಿಗೆ ದೇವಾಲಯಕ್ಕೆ ಪ್ರವೇಶಿಸಲು ಅನುಮತಿಯಿಲ್ಲ.
ಪ್ರವೇಶಿಸಲು ಅನುಮತಿಸದ ಸಂದರ್ಶಕರು ದೇವಾಲಯವನ್ನು ನೋಡಬಹುದು ಮತ್ತು ಹತ್ತಿರದ ರಘುನಂದನ ಗ್ರಂಥಾಲಯದ ಮೇಲ್ಛಾವಣಿಯಿಂದ ಮತ್ತು ದೇವಾಲಯದ ಮುಖ್ಯ ದ್ವಾರದಲ್ಲಿರುವ ಜಗನ್ನಾಥನ ದೇವರ ಚಿತ್ರಕ್ಕೆ ಮಾತ್ರ ಗೌರವ ಸಲ್ಲಿಸಬಹುದು. ದೇವಾಲಯ ಮತ್ತು ಅಕ್ರಮಗಳ ನಂತರ ಈ ನೀತಿ ಜಾರಿಗೆ ಬಂದಿತ್ತು ಎಂಬುದಕ್ಕೆ ಕೆಲವು ಪುರಾವೆಗಳಿವೆ. ರಥಯಾತ್ರೆ ವಾರ್ಷಿಕ ಮೆರವಣಿಗೆಯಾಗಿದ್ದು ದೇವರನ್ನು ದೇವಾಲಯದ ಹೊರಗೆ 2 ಸೆಟ್ ರಥಗಳಲ್ಲಿ ಸಾಗಿಸಲಾಗುತ್ತದೆ. ಮೊದಲ ರಥವು ಜಗನ್ನಾಥ ದೇವಾಲಯ ಮತ್ತು ಮೌಸಿಮಾ ದೇವಾಲಯವನ್ನು ಬೇರ್ಪಡಿಸುವ ನದಿಯ ತನಕ ದೇವತೆಗಳನ್ನು ಒಯ್ಯುತ್ತದೆ. ಅದರ ನಂತರ ವಿಗ್ರಹಗಳನ್ನು ನದಿ ದಾಟಲು 3 ದೋಣಿಗಳಲ್ಲಿ ಸಾಗಿಸಲಾಗುತ್ತದೆ. ಈಗ ಎರಡನೇ ರಥವು ದೇವರನ್ನು ನದಿಯಿಂದ ಮೌಸಿಮಾ ದೇವಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಪೂರಿಗೆ ಹೋದವರು ಬೇಡಿ ಹನುಮಂತನ ದರ್ಶನ ಪಡೆಯದೆ ಹೋದಲ್ಲಿ ಪೂರಿ ದರ್ಶನದ ಪುಣ್ಯವೇ ಲಭಿಸುವುದಿಲ್ಲವಂತೆ. ದಯವಿಟ್ಟು ಪೂರಿ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ ಬನ್ನಿ. ಈ ಎಲ್ಲಾ ಸಂಗತಿಗಳು ಪೂರಿ ಜಗನ್ನಾಥ ದೇವಾಲಯವನ್ನು ಭಾರತದ ಅತ್ಯಂತ ನಿಗೂಢ ಹಾಗೂ ಪವಿತ್ರ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡಿರುವ ಕಾರಣ ಸ್ವಲ್ಪ ಸಮಯ ಮಾಡಿಕೊಂಡು ಪೂರಿ ಜಗನ್ನಾಥನ ದರ್ಶನ ಪಡೆದು ಅಲ್ಲಿನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರಿ ಅಲ್ಲವೇ ಸ್ನೇಹಿತರೆ? ಪೂರಿ ಜಗನ್ನಾಥ ದೇವಾಲಯದ ಸ್ಥಾಪನೆಯ ಹಿಂದಿರುವ ದೈವಿಕ ಕಥೆ ಮತ್ತು ಅದರ ಮಹತ್ವದ ಬಗ್ಗೆ ನನಗೆ ತಿಳಿದಷ್ಟು ತಿಳಿದುಕೊಂಡಿದ್ದೀರಿ ಎಂದು ಆಶಿಸುತ್ತೇನೆ. ಈ ಪವಿತ್ರ ಕ್ಷೇತ್ರವು ಕೋಟ್ಯಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದ್ದು ಭಗವಂತನ ಕೃಪೆ ಮತ್ತು ಭಕ್ತಿಯ ಮಹಿಮೆಯನ್ನೇ ಸಾರುತ್ತದೆ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಅಪರೂಪದ ಧಾರ್ಮಿಕ ವಿಷಯದೊಂದಿಗೆ ಭೇಟಿಯಾಗೋಣ. ಜೈ ಜಗನ್ನಾಥ ಸ್ವಾಮಿ. ಧನ್ಯವಾದಗಳು.